ಓಕೆ, ಸೊ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನನ್ನ ಡೆಸ್ಟಿನೇಷನ್ ಹೇಳಿರಲಿಲ್ಲ. ಸೊ ಡೆಸ್ಟಿನೇಷನ್ ಇಸ್ ಬಾಲಿ. ಸೊ ಕರೆಂಟ್ಲಿ ಇವಾಗ ನಾನು ಬಾಲಿಯಲ್ಲಿ ನಸದುವಲ್ಲಿದ್ದೀನಿ. ಆ್ಯಂಡ್ ಇವಾಗ ಐ ಥಿಂಕ್ ನಾವು ಒನ್ ಅವರ್ 1.5 hour ಆಯಿತು ರೂಮಿಗೆ ಬಂದಿದ್ದ ತಕ್ಷಣ ಫಸ್ಟ್ ಫ್ರೆಶ್ ಅಪ್ ಆಗಿ ಲಂಚ್ ಮಾಡಿಕೊಂಡು ನಾವು ವಿ ಆರ್ ರೆಸ್ಟಿಂಗ್. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ದೆನ್ ವಿಲ್ ಗೋ ಔಟ್ ಫಾರ್ ಅ ವಾಕ್. ಸೊ ನಾನು ರೂಮ್ನ ಹೇಗಿದೆ ಅಂತ ತೋರಿಸ್ಬಿಡೋಣ ಅಂತ. ಸೊ ಜಸ್ಟ್ ಅ ಕ್ವಿಕ್ ರೂಮ್ ಟೂರ್ ಅಂತ. ಸೊ ಈ ರೂಮಲ್ಲಿ ನಾವು 3 days ಇರ್ತೀವಿ. ಸೊ ಇಲ್ಲೆಲ್ಲ ಮುಗಿಸ್ಕೊಂಡು ದೆನ್ ವಿ ಆರ್ ಗೋಯಿಂಗ್ ಟು ಅದರ್ ಪ್ಲೇಸ್. ಸೊ ರೂಮ್ ಬಗ್ಗೆ ಹೇಳೋದಾದರೆ ಓಕೆ, ಸೊ ದಿಸ್ ಇಸ್ ದಿ ಎಂಟ್ರೆನ್ಸ್. ಸೊ ಎಂಟ್ರೆನ್ಸ್ ಆಗ್ತಿದ್ದಂಗೆ ಒಂದು ಕ್ಲಾಸೆಟ್ ಇದೆ ಆ್ಯಂಡ್ ದಿಸ್ ಇಸ್ ದಿ ಮಿರರ್. ಆ್ಯಂಡ್ ಇದು ರೆಸ್ಟ್ ರೂಮ್. ಎಂಟ್ರಿ ಆಗ್ತಾ ಇದ್ದಾಗೆ ಇಟ್ಸ್ ಅ ಕ್ಯೂಟ್ ಆ್ಯಂಡ್ ಸ್ಮಾಲ್ ರೆಸ್ಟ್ ರೂಮ್. ಆಲ್ರೆಡಿ ನಾವು ಯೂಸ್ ಮಾಡಿದ್ವಿ. ಸೊ ಇಲ್ಲಿ ಶವರ್ ಇಡೋದು. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ರೆಸ್ಟ್ ರೂಮ್. ಸೊ ಹಾಗೆ ರೈಟ್ ಸೈಡಲ್ಲಿ ಬೆಡ್ಸ್ ಇದೆ ಆ್ಯಂಡ್ ನನ್ನ 2 ಮೆಂಟಲ್ ಮೆನ್ಸು ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅಮ್ಮ ಕೂತಿದ್ದಾರೆ. ಸೊ ಬೆಡ್ ಪಕ್ಕದಲ್ಲಿ ಒಂದು ಸೋಫಾ ಆ್ಯಂಡ್ ಸೊ ಹಿಯರ್ ಒಂದು ಸ್ಟಡಿ ಟೇಬಲ್ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲೆಲ್ಲ ಮಿರರ್ ಇದೆ. ನನ್ನ ಫೇವ್ರೆಟ್ ಸ್ಪಾಟ್ ಹೇಳಬೇಕು ಅಂತಂದರೆ ಇದೆ ಬಾಲ್ಕನಿಲಿ ಓಕೆ, ಸೊ ಬಾಲ್ಕನಿಯಲ್ಲಿ ಪೂಲ್ ವ್ಯೂ ಇದೆ. ಅದಾದಮೇಲೆ ಟಿ ವಿ. ಇಷ್ಟೇ ಚಿಕ್ಕ ರೂಮ್. ಓಕೆ, ಸೊ ಪರ್ಪಸ್ ಆಫ್ ದ ಟ್ರಿಪ್ ಅಂತ ಹೇಳೋದಕ್ಕೆ ಬಂದರೆ ನಾನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಿ ಅಭಿ ಬರ್ಡೇ ಇದೆ. ಸೊ ಅದಕ್ಕೆ ಒಂದು ಪರ್ಪಸ್ ಆ್ಯಂಡ್ ಇನ್ನೊಂದು ಪರ್ಪಸ್ ನಮ್ಮೊಂದು ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ಸೊ ಎಲ್ಲ ಒಟ್ಟಿಗೆ ಸೇರಿಕೊಂಡು ಒಂದು ಒಳ್ಳೆ ಒಕೇಶನ್ ಆಗ್ತಾ ಇದೆ ವಿಚ್ ಇಸ್ ವೆರಿ ಗುಡ್. ಆ್ಯಂಡ್ ನಾವು ಬಾಲಿಯಲ್ಲಿ 9 days ಇರ್ತೀವಿ. ಫಸ್ಟ್ ನಾವು ನಾಸಾದ್ದನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಇದನ್ನು ನಾವು 3 days ಎಕ್ಸ್ಪ್ಲೋರ್ ಮಾಡಿ ದೆನ್ ವಿ ವಿಲ್ ಗೋ ಟು ಉಬುದಲ್ಲಿ ಒಂದು 4 days ಎಕ್ಸ್ಪ್ಲೋರ್ ಮಾಡಿ ದೆನ್ ವಿ ವಿಲ್ ಬಿ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಇದು ನನ್ನ ಓವರಾಲ್ ಪ್ಲ್ಯಾನು. ಬಟ್ ಡೇಸ್ ಪ್ಲ್ಯಾನ್ ಅಂತ ಬಂದಾಗ ನಾನಂತೂ ಪ್ಯಾಕ್ಟ್ ಮಾಡಿಲ್ಲ ಡೇಸ್ನ, ಶೆಡ್ಯೂಲ್ ಮಾಡಿ ಎಲ್ಲ ಸ್ಪಾಟು ಎಲ್ಲ ಆ್ಯಕ್ಟಿವಿಟಿನೂ ಮಾಡೋದಕ್ಕೆ. ಬಿಕಾಸ್ ಸ್ವಲ್ಪ ಒಂದೊಂದು 2 ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋದು ದಿನಕ್ಕೆ ಅಂತಲೇ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅಭಿನ ಇಟ್ಕೊಂಡು ಅದನ್ನು ಮಾಡೋದು ಕಷ್ಟ. ಸೊ ಅಭಿ ನಿಮಗೆ ಗೊತ್ತಿದೆ ತುಂಬ ತೀಟೆ ತರಲೆ. ಸೊ ಅವನಿಗೇನು ಫ್ರೆಂಡ್ಲಿ ಇದೆ ಆ್ಯಂಡ್ ಎಲ್ಲರೂ ಕಾಮನಾಗಿ ಏನು ವಿಸಿಟ್ ಮಾಡ್ಬೋದು ಅದನ್ನು ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನಾಟ್ ಮೋರ್ ದ್ಯಾಟ್. ಆ್ಯಂಡ್ ಸ್ವಲ್ಪ ಇನ್ಸ್ಟಾಗ್ರಾಮ್ ಫ್ರೆಂಡ್ಲಿ ಸ್ಪಾಟ್ಸಸ್ಸು ನೋಡೋಣ ಅಂತ ಅಂದ್ಕೊಂಡಿದ್ದೀನಿ, ಶೆಡ್ಯೂಲಲ್ಲಿ ಇಟ್ಕೊಂಡಿದ್ದೀನಿ. ಬಟ್ ನಾಟ್ ಶ್ಯೂರ್ ಏನಾಗುತ್ತೆ ಅಂತ. ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ. ಸೊ ಇದು ಸದ್ಯಕ್ಕೆ ನನ್ನ ಓವರಾಲ್ ಪ್ಲ್ಯಾನು ಬಾಲಿದು. ಆ್ಯಂಡ್ ಸದ್ಯಕ್ಕೆ ಇವಾಗ ನಾನು ಆಗಲೇ ಹೇಳ್ದಾಗೆ ಒಂದು ಸ್ಪಾಟ್ ಇದೆ ವಿಸಿಟ್ ಮಾಡೋದು. ಇಟ್ಸ್ ಜಸ್ಟ್ ಅ ವಾಕಿಂಗ್ ಸ್ಟ್ರೀಟ್ ಬೀಚ್ ಹತ್ರ. ಸೊ ಹೀಗೆ ಎಲ್ಲ ಸಂಜೆ ಆದಮೇಲೆ ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋಣ ಅಂತ. ಬಿಕಾಸ್ ಇವತ್ತು ಅದೇ ಮಾಡೋಕ್ಕಾಗೋದು. ಆ್ಯಂಡ್ ಜರ್ನಿ ಮಾಡಿ ಎಲ್ಲರೂ ಟಯರ್ಡ್ ಆಗಿದ್ದೀವಿ ಆಲ್ರೆಡಿ. ಬಿಕಾಸ್ ಅಲ್ಲಿಂದ ಇಲ್ಲಿಗೆ ಇಟ್ಸ್ ಆಲ್ಮೋಸ್ಟ್ 6 to 7 hours ಜರ್ನಿ. ಆ್ಯಂಡ್ ಯಾವಾಗ ಬೇಗ ಆಗುತ್ತೆ ಅಂತ ಅನ್ನಿಸ್ತಾ ಇತ್ತು. ಇಟ್ ವಾಸ್ ಲಿಟ್ರಲಿ ಬೋರಿಂಗ್. ಸೊ ಅಲ್ಲಿ ಬಂದು ದೆನ್ ಏರ್ಪೋರ್ಟಿಂದ ಇಲ್ಲಿ ಬಂದು ಎಲ್ಲೋ ಮಾಡೋ ಅಷ್ಟೊತ್ತಿಗೆ ಇಷ್ಟ ಆಯಿತು. ಸೊ ಎವ್ರಿಬಡಿ ಆರ್ ಟಯರ್ಡ್ ಆ್ಯಂಡ್ ದೀಸ್ ಬೋತ್ ಆರ್ ಆಲ್ರೆಡಿ ಸ್ಲೀಪಿಂಗ್. ಸೊ ಅವರೆಲ್ಲ ರೆಸ್ಟ್ ಮಾಡಿ ಮುಗಿಸ್ಕೊಂಡು ಎಲ್ಲ ಎದ್ದು ರೆಡಿ ಓಕೆ ವಿ ವಿಲ್ ಗೋ ಅಂತ ಅಂದಾಗ ಹೋಗೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ಐ ಡೋಂಟ್ ನೋ. Good morning. So this is day 2.
ಗುಡ್ ಮಾರ್ನಿಂಗ್, ದಿಸ್ ಇಸ್ ಡೇ 2 ಇವಾಗ. ಸೊ ಇಟ್ಸ್ ಆಲ್ಮೋಸ್ಟ್ 8 o'clock ಅನ್ಕೊತೀನಿ. ಸೊ ವಿ ಆರ್ ರೆಡಿ ಫಾರ್ ದ ಡೇ ಅಂತ ಹೇಳಲ್ಲ, ಹಾಫ್ ಆಫ್ ದ ಡೇ ಅಂತ ಹೇಳ್ತೀನಿ. ಬಿಕಾಸ್ ಇವಾಗ ಸದ್ಯಕ್ಕೆ ನಾವು ಟೋಟಲ್ ಐಲ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಟೋಟಲ್ ಎಲ್ಲ ನೋಡಿಕೊಂಡು ದೆನ್ ಬೀಚಸ್ ಎಲ್ಲ ಸ್ವಲ್ಪ ವಿಸಿಟ್ ಮಾಡಿಕೊಂಡು ದೆನ್ ವಿ ವಿಲ್ ಬಿ ಕಮಿಂಗ್ ಬ್ಯಾಕ್. ದೆನ್ ವಿ ಆರ್ ರೆಸ್ಟಿಂಗ್, ದೆನ್ ವಿ ವಿಲ್ ಬಿ ಗೋಯಿಂಗ್ ಟು ಸಿ ಅದರ್ ಪ್ಲಾನ್ಸ್. ಸೊ ಇವತ್ತು ಆ್ಯಕ್ಚುಲ್ ಡೇ ಹೇಳ್ಬೋದು ಟ್ರಿಪ್ಪಿಂದು, ಬಿಕಾಸ್ ಟುಡೇ ಇಸ್ ಅಬೀಸ್ ಬರ್ತ್ಡೇ. ಆ್ಯಂಡ್ ನಾವು ಇವಾಗ ಬೆಳಗ್ಗೆ ಎದ್ದು ರೆಡಿ ಆಗಿದ್ದೀವಿ. ಅವನು ರೆಡಿ ಆಗಿದ್ದಾನೆ ಆ್ಯಂಡ್ ಬಾಲ್ಕನಿಯಲ್ಲಿದ್ದಾನೆ. ಅವನು ಸ್ವಿಮ್ಮಿಂಗ್ ಪೂಲ್ ನೋಡ್ತಾ ಇದ್ದಾನೆ. ನಿನ್ನೆಯಿಂದ ಒಂದೇ ಹಠ, ಸ್ವಿಮ್ಮಿಂಗ್ ಆಡೋಣ ಅಂತ. ಓಕೆ, ಸೊ ನಾನು ಅಲ್ಲಿಗೆ ಹೋಗೋದಕ್ಕೆ ಈ ಔಟ್ಫಿಟ್ ವೇರ್ ಮಾಡಿದ್ದೀನಿ. ಆ್ಯಕ್ಚುಲಿ ಒಂದು ಬೇರೆ ಇತ್ತು ಔಟ್ಫಿಟ್ ಪ್ಲ್ಯಾನು, ಅದು ಎಬೋನಿ ಇತ್ತು. ಸೊ ಅದು ಸಾಗರ್ಗೆ ಅಷ್ಟು ಕಂಫರ್ಟಬಲ್ ಅಂತ ಅವ್ರಿಗೆ ಅನ್ನಿಸ್ಲಿಲ್ಲ. ಸೊ ಹೀ ಸೆಡ್ ಐ ಡೋಂಟ್ ಲೈಕ್ ಇಟ್ ಅಂತ. ಸೊ ಇಫ್ ಹೀ ಈಸ್ ನಾಟ್ ಲೈಕಿಂಗ್, ಐ ಆಮ್ ನಾಟ್ ವೇರಿಂಗ್. ಓಕೆ, ಸೊ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಸೆಂಟರ್ ಇದು ತೊಗೊಂಡಿದ್ದು. ಬಿಕಾಸ್ ನಾನು ಯಾವಾಗಲೂ ಸೈಡ್ ತೆಗಿತಾ ಇದ್ದೆ. ಸೆಂಟರ್ ನನಗೆ ಅಷ್ಟು ಚೆನ್ನಾಗಿ ಕಾಣ್ತಾ ಇರಲಿಲ್ಲ, ಬಟ್ ಏನೋ ಗೊತ್ತಿಲ್ಲ, ನನಗೆ ಇವತ್ತು ಚೆನ್ನಾಗಿ ಕಾಣ್ತಾ ಇದೆ ಇವತ್ತು. ಸೊ ಯಾ, ಐ ಆಮ್ ಹ್ಯಾಪಿ, ಎವ್ರಿಥಿಂಗ್ ಇಸ್ ಸೆಟ್. ಸೊ ಲೆಟ್ಸ್ ಗೋ ಫಾರ್ ದಿ ಬ್ರೇಕ್ಫಾಸ್ಟ್. ಸೊ ಇಲ್ಲಿ ಆ್ಯಕ್ಚುಲಿ ನಾವು ಈ ಹೋಟೆಲಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೋತೀವಿ. ಸೊ ಇವಾಗ ಹೋಗಿ ಬ್ರೇಕ್ಫಾಸ್ಟ್ ತಿನ್ನೋದಷ್ಟೇ. ಸೊ ಲೆಟ್ಸ್ ಗೋ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಫಸ್ಟ್ ನಾವು ಟರ್ಟಲ್ ನೋಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ತುಂಬ ದಿನದಿಂದ ಅಬಿಗೆ ಟರ್ಟಲ್ ತೋರಿಸ್ತೀನಿ ಅಂತಲೇ ಹೇಳಿದ್ದೆ. ಸೊ ಅದಕ್ಕೆ ನಾವು ಹೋಗಿದ್ದು ಫಸ್ಟು ಕನ್ಸರ್ವೇಟಿವ್ ಸೆಂಟರ್ಗೆ. ಅಲ್ಲಿದ್ದೆ ಟರ್ಟಲ್ಸ್ ಎಲ್ಲ ರೆಸ್ಕ್ಯೂಡ್ ಟರ್ಟಲ್ಸ್, ಸಮುದ್ರದಿಂದ ಗಾಯ ಆಗಿರೋದು ಇಲ್ಲ ಬ್ಲ್ಯಾಕ್ ಮಾರ್ಕೆಟಿಂದ ರೆಸ್ಕ್ಯೂಡ್ ಮಾಡಿ ತೊಗೊಂಬಂದು ಇಟ್ಕೊಂಡಿರೋ ಟರ್ಟಲ್ಸ್. ಸೊ ಇಲ್ಲಿ ಕೆಲವು ಮರಿಗಳು ಸಹ ನೋಡ್ಬೋದು, 3 days ಮರಿಗಳು. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇವೆಲ್ಲ 3 days ಮರಿಗಳು. ಇಲ್ಲಿ ಅವರು ಬ್ರೀಡ್ ಮಾಡಿ 3 days ಇಟ್ಕೊಂಡು ಮತ್ತೆ ಅದನ್ನು ವಾಪಸ್ಸು ಸಮುದ್ರಕ್ಕೆ ಬಿಡ್ತಾರೆ. ಆ್ಯಂಡ್ ನಮಗೆ ಅಲ್ಲಿ ಸಿಕ್ಕಿದ್ದು ಆಪರ್ಚುನಿಟಿ ಫೀಡ್ ಮಾಡೋದಕ್ಕೆ, ಅದು ಫ್ರೆಶ್ ವಾಟರ್ ಟರ್ಟಲ್ನ. ಹೇಗೋ ಒಳ್ಳೆ ಟೈಮಿಗೆ ಹೋಗಿದ್ದಕ್ಕೆ ಎಗ್ನ ಅವರು ಬರಿ ಮಾಡ್ತಾಯಿದ್ರು ಮರಳಲ್ಲಿ. ಸೊ ಅದನ್ನು ನೋಡೋ ಆಪರ್ಚುನಿಟಿ ಸಿಕ್ತು ನಾವು, ಎಲ್ಲ ಟೈಮಿಂಗಿಂದ ಅಂತ ಹೇಳ್ಬೋದು. ಇಲ್ಲಿ ನಮಗೆ ಟರ್ಟಲ್ನ ಟಚ್ ಮಾಡೋದಕ್ಕಾಗಲಿಲ್ವಲ್ಲ ಅಂತ ಅಂದ್ಕೊಂಡು ನಾವು ಇನ್ನೊಂದು ಸ್ಪಾಟಿಗೆ ಹೋದ್ವಿ, ಅದು ಟರ್ಟಲ್ ಐಲ್ಯಾಂಡಿಗೆ. ಅಲ್ಲಿಗೆ ನಾವು ಬೋಟಲ್ಲಿ ಹೋಗಬೇಕಾಗಿತ್ತು. ಸೊ ಒಳ್ಳೆ ವ್ಯೂ ಇತ್ತು ಆ್ಯಂಡ್ ಒಳ್ಳೆ ಜರ್ನಿನೂ ಆಯಿತು. ಸೊ ಬೋಟಲ್ಲಿ ನಾವು ಹೋಗಿ ಅಲ್ಲಿಗೆ ತಲುಪಿದ್ವಿ. ಅದು ಒಂಥರ ಕನ್ಸರ್ವೇಟಿವ್ ಸೆಂಟರ್ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಫಸ್ಟು ನಾವು ಫೀಡ್ ಮಾಡಿದ್ವಿ, ನಾರ್ಮಲ್ ಟರ್ಟಲ್ಸ್ಗೆ ಫೀಡ್ ಮಾಡಿದ್ವಿ. ದೆನ್ ನಾವು ಮರಿಗಳನ್ನ ಮುಟ್ಟೋ ಆಪರ್ಚುನಿಟಿ ಸಿಕ್ತು. ಅಭಿ ಅಂತವ್ರಂತೂ ಅದನ್ನು ಮುಟ್ಟೋದಕ್ಕಿಂತ ಹಿಂಸೆನೇ ಕೊಟ್ಟಿದ್ದು ಜಾಸ್ತಿ. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಮತ್ತೆ ಬಂದ್ವಿ. ಅಲ್ಲಿ ಬಂದು ಒಂದು ಬೀಚ್ ಫ್ರಂಟ್ ಕೆಫೆಯಲ್ಲಿ ನಾವು ಊಟ ಮಾಡಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ದೆನ್ ನಾವು ಹೊರಟಿದ್ದು ರೂಮಿಗೆ ನೆಕ್ಸ್ಟ್ ಸಂಜೆ ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೆ. ಏನಪ್ಪ ಸಂಜೆ ಪ್ಲ್ಯಾನ್ ಅಂತನಾ, ಒಂದೊಳ್ಳೆ ರೆಸ್ಟೋರೆಂಟಲ್ಲಿ ಊಟ ಮಾಡೋಣ ಅಂತ ಅಷ್ಟೇ. ಡಿಫ್ರೆಂಟ್ ಫ್ರೂಟ್ಸ್ ಟ್ರೈ ಮಾಡೋಣ ಆ್ಯಂಡ್ ಒಂದೊಳ್ಳೆ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಆಲ್ರೆಡಿ ನಾನು ಒಂದು ಬೀಚ್ ಫ್ರಂಟ್ ಕೆಫೆಯಲ್ಲಿ ರಿಸರ್ವೇಷನ್ ಮಾಡಿದ್ದೆ ಅಬಿ ಬರ್ತ್ಡೇ ಸೆಲೆಬ್ರೇಷನ್ಗೆ ಆ್ಯಂಡ್ ಫುಡ್ಡಿಗೆ. ಸೊ ಅದ್ರ ಪ್ರಕಾರನೇ ನಾವು ಒಂದು 7 ಗಂಟೆಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಒಂದು 15 minutes ಲೇಟ್ ಆಯಿತು. ಬಟ್ ಫೈನಲಿ ಹೋದ್ವಿ. ಅಲ್ಲಂತೂ ರೆಸ್ಟೋರೆಂಟ್ ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ಸೋ ಎಸ್ಥೆಟಿಕ್ ಆ್ಯಂಡ್ ಸ್ವಲ್ಪ ಇರಿಟೇಷನ್ ಇತ್ತು ಬಿಕಾಸ್ ಸ್ವಲ್ಪ ಮ್ಯೂಸಿಕ್ ಲೌಡ್ ಆಗಿತ್ತು. ಆ್ಯಂಡ್ ಅಭಿ ಅಂತೂ ತುಂಬ ಖುಷಿ ಪಡ್ತಾ ಇದ್ದ. ಫೈನಲಿ ನಾವು ವೆಯ್ಟ್ ಮಾಡ್ತಾ ಇದ್ದದ್ದು ಏನಿತ್ತು ಒಂದು ಸೆಲೆಬ್ರೇಷನ್, ಅದಾಯಿತು. ದೇ ಆಲ್ ಜಸ್ಟ್ ಸೆಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಏನೇನೋ ಲೈಕ್ ನಾಯ್ಸ್ ಮಾಡಿ ಅಲ್ಲಿದ್ದು ಕೆಲಸ ಮಾಡ್ತಾ ಇದ್ದವರೆಲ್ಲ ವಿಶ್ ಮಾಡಿದ್ರು. ಆ್ಯಂಡ್ ಒಂದು ಪುಟ್ಟ ಕೇಕ್ ಸಹ ಇತ್ತು. ಅವಿಗಂತೂ ಫಸ್ಟು ಅವರೆಲ್ಲ ಆ ನಾಯ್ಸ್ ಮಾಡ್ಕೊಂಡು ಬರ್ತಾ ಇದ್ರೆ ಇಟ್ ವಾಸ್ ವೆರಿ ಶಾಕ್, ಏನು ನಡೀತಾ ಇದೆ ಅನ್ನೋ ಥರ. ಆ್ಯಂಡ್ ಅವನಿಗೆ ಆ ಒಂದು ಸೆಲೆಬ್ರೇಷನ್ ಏನಿದೆ ಅದನ್ನು ಜೀರ್ಣಿಸ್ಕೊಳ್ಳೋಕ್ಕೆ ಟೈಮ್ ಬೇಕಾಯಿತು. ಬಟ್ ಫೈನಲಿ ಕೇಮ್ ಟು ದ ರಿಯಾಲಿಟಿ ಆ್ಯಂಡ್ ಕ್ಯಾಂಡಲ್ನ ಬ್ಲೋ ಮಾಡ್ದ. ಆ್ಯಂಡ್ ನಾವು ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗೆಲ್ಲ ಅವರು ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಇಟ್ ವಾಸ್ ಆಲ್ಸೋ ಫಸ್ಟ್ ಟೈಮ್ ಫಾರ್ ಅಸ್, ಬಟ್ ಇಟ್ ವಾಸ್ ವೆರಿ ಗುಡ್. ನನಗಂತೂ ತುಂಬಾ ಖುಷಿ ಇತ್ತು, ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಅದಾದಮೇಲೆ ಒಂದೊಳ್ಳೆ ವಾಕ್ ಮಾಡಿಕೊಂಡು ರೂಮಿಗೆ ಹೋಗೋಣ ಅಂತ. ಸೊ ನಾನು ಒಂದು ಸ್ವಲ್ಪ ಹೀರೋಯಿನ್ ಫೀಲ್ ತೊಗೋತಾ ಇದ್ದೆ. ಸೊ ಇದು ನೆಕ್ಸ್ಟ್ ಡೇ. ಇದು ನಾವು ಈ ಡೇ ಫುಲ್ಲು ನಾವು ಬೀಚ್ ಪ್ಲ್ಯಾನ್ ಮಾಡಿದ್ದು. ಸೊ ಆಲ್ ಅಬೌಟ್ ಬೀಚಸ್, ಸುಮ್ಮನೆ ಅಲ್ಲಿರೋ ಸುತ್ತಮುತ್ತ ಬೀಚಸ್ ಎಲ್ಲ ವಿಸಿಟ್ ಮಾಡ್ಕೊಂಡು ಬರೋಣ ಅನ್ನೋ ಪ್ಲ್ಯಾನ್ ಇತ್ತು. ಸೊ ಬೆಳಗ್ಗೆನೇ ತಿಂಡಿ ತಿಂದ್ಕೊಂಡು ಹೊರಟ್ವಿ ಬೀಚ್ ಕಡೆಗೆ. ಬೀಚಿಗೆ ಹೋಗ್ತಾ ಇದ್ದಂಗೆ ಅಭಿ ನೀರನ್ನ ನೋಡ್ತಾ ಇದ್ದಂಗೆ ಓ ಮೈ ಗಾಡ್, ಅವನು ಜಾಯಿನ ಮಾತ್ರ ನಾನು ನೋಡೋದಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ಅಲ್ಲಿದ್ದಿದ್ದು ಮರಳಂತೂ ಅವನಿಗೆ ಒಂದು ಆಟದ ಸಾಮಾನು ಥರ ಆಗೋಗಿತ್ತು. ಮರಳನ್ನೆಲ್ಲ ಹೆಚ್ಕೊಂಡು ನಮಗೆಲ್ಲ ಹೆಚ್ಕೊಂಡು ಅದನ್ನೆಲ್ಲ ಮನೆ ಕಟ್ಟಿ. ಆ್ಯಂಡ್ ಅವರಪ್ಪ ಅಂತೂ ಅದಕ್ಕೆ ಫುಲ್ ಸಪೋರ್ಟು. ಅವನ್ನ ಮರಳಲ್ಲಿ ಅವನ ಕಾಲನ್ನ ಬರಿ ಮಾಡೋ ಥರ ಎಲ್ಲ ಆಟ ಆಡಿಕೊಂಡು ಅದ್ರಲ್ಲಿ ಮನೆ ಕಟ್ಟಿ ಏನೇನೋ ಮಾಡಿದ್ರಪ್ಪ ಬೀಚ್ ಹತ್ರ. ಸೊ ಬೀಚೆಲ್ಲ ಮುಗಿಸ್ಕೊಂಡು ಒಂದು ಮಧ್ಯಾಹ್ನ ಆಯಿತು. ನಾವು
ಬರೋ ಅಷ್ಟೊತ್ತಿಗೆ, ಬಿಕಾಸ್ ಬೆಳಗ್ಗೆನೇ ಹೋಗಿದ್ವಿ ಸ್ವಲ್ಪ ಬಿಸಿಲು ಕಮ್ಮಿ ಇರಲಿ ಅಂತ. ಸೊ ಇನ್ನೇನು ಮಧ್ಯಾಹ್ನ ಆಯ್ತಲ್ಲ, ಇನ್ನೂ ಬಿಸಿಲಿದೆ, ಸ್ವಿಮ್ಮಿಂಗ್ ಪೂಲ್ ಬೇರೆ ಖಾಲಿ ಇದೆ, ಸ್ವಲ್ಪ ಬೀಳೋಣ ಅದರಲ್ಲೂ ಒದ್ದಾಡೋಣ ಅನ್ನೋ ಪ್ಲ್ಯಾನ್ ಇತ್ತು. ಸ್ವಿಮ್ಮಿಂಗ್ ಪೂಲ್ನ ನೋಡಿದ ತಕ್ಷಣ ಫಸ್ಟ್ ಆಟ ಆಡೋಕ್ಕೆ ಹೋಗಿದ್ದೆ ಅಭಿ. ಆ್ಯಂಡ್ ಅದರಲ್ಲೂ ಏನು ಸ್ಪೆಷಲ್ ಅಂದರೆ ಆ ನೀರು ಅವನಿಗೆ ಅರ್ಧ ಬರ್ತಾಯಿತ್ತು. ಅದು ಅವನಿಗೆ ಫುಲ್ ಖುಷಿ ಆ್ಯಂಡ್ ಪ್ಲಸ್ ಪಾಯಿಂಟ್. ಅದ್ರ ಜೊತೆಗೆ ಅವ್ರ ಅಜ್ಜಿನ ಬೇರೆ ಸ್ವಿಮ್ಮಿಂಗ್ ಹೇಳ್ಕೊಡ್ತಾ ಇದ್ದ, ಆ್ಯಸ್ ಇಫ್ ಅವನಿಗೆ ತುಂಬ ಚೆನ್ನಾಗಿ ಸ್ವಿಮ್ಮಿಂಗ್ ಬರುತ್ತೆ ಅಂತ. ಅಜ್ಜಿ ಹೀಗೆ ಮಾಡು, ಅಜ್ಜಿ ಹೀಗೆ ಬಾ, ನಾನಿದ್ದೀನಿ ಬಾ, ಕೈ ಹಿಡ್ಕೊ ಬಾ ಅಂತ ಇದ್ದ. ನೋಡೋದಕ್ಕೆ ಖುಷಿ ಆಗ್ತಾಯಿತ್ತು. ದೆನ್ ಎಲ್ಲರೂ ಹಾಗೆ ಒಂದು ರೌಂಡ್ 1 hour ಆಟಾಡೋಣ ಅಂತ ಹೇಳಿದ್ವಿ. ಬಟ್ ಎಲ್ಲರೂ ಸೇರಿಕೊಂಡು ನನಗೆ ನೀರು ಹಚ್ಕೊಂಡು ಟಾರ್ಗೆಟ್ ಮಾಡ್ತಾಯಿದ್ರು. ಇಟ್ ವಾಸ್ ಸೋ ಬ್ಯಾಡ್, ಬಟ್ ಸ್ಟಿಲ್ ವಿ ಎಂಜಾಯ್ಡ್ ಅ ಲಾಟ್. ಸೊ ತುಂಬ ಟಯರ್ಡ್ ಆಗಿ ಬಂದ್ವಿ ರೂಮಿಗೆ, ಫ್ರೆಶ್ ಅಪ್ ಆದ್ವಿ. ಆ್ಯಂಡ್ ಸ್ವಲ್ಪ ರೆಸ್ಟ್ ಮಾಡೋಣ ಅಂದರೆ ಇವರಿಬ್ಬರು ಜಗಳನೇ ಜಾಸ್ತಿ ಆಗಿತ್ತು. ಇದನ್ನೆಲ್ಲ ಮುಗಿಸ್ಕೊಂಡು ಸಂಜೆಗೆ ನಾವು ಹೋಗಿದ್ದು ಒಂದು ಬ್ಯೂಟಿಫುಲ್ ದೇವಸ್ಥಾನ ನೋಡೋದಕ್ಕೆ. ಅದು ಉಲ್ವಾಟಲ್ಲಿರೋದು. ವ್ಯೂ ಮಾತ್ರ ಸೂಪರ್ ಆಗಿತ್ತು. ಸನ್ಸೆಟ್ ಬೇರೆ ಆ್ಯಂಡ್ ಅಲ್ಲಿರೋ ಸಮುದ್ರ ಬೇರೆ, ಸ್ವಲ್ಪ ಬೆಟ್ಟದ ಮೇಲಿತ್ತು, ಸಖತ್ತಾಗಿತ್ತು. ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ವರ್ಸ್ಟ್ ಆಗಿತ್ತು, ಯಾಕಂದರೆ ಅಲ್ಲಿ ಕೋತಿಗಳ ಕಾಟ ಇತ್ತು. ಆ ಕೋತಿಗಳು ನಮ್ಮಮ್ಮನ ಸ್ಪೆಕ್ಸ್ ಬೇರೆ ಕದ್ಕೊಂಡು ಹೋಗ್ತೋಗಿತ್ತು. ಆ್ಯಂಡ್ ಅದನ್ನು ಈಸ್ಕೊಳ್ಳೋದಕ್ಕೆ ಸಾಗರ್ ಬಿಸ್ಕೆಟ್ ಕೊಟ್ಟು ಬ್ರೈಬ್ ಮಾಡಿದ್ದು. ಆ್ಯಂಡ್ ನನ್ನ ಟ್ರೈಪಾಡ್ನ ಸ್ಟಿಕ್ ಥರ ಇಟ್ಕೊಂಡು ಓಡಾಡ್ತಾಯಿದ್ರು. ಸೊ ಇದು ನನ್ನ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್. ಇಟ್ ವಾಸ್ ವರ್ಸ್ಟ್, ಬಟ್ ವ್ಯೂ ವಾಸ್ ಅಮೇಝಿಂಗ್. ಸೊ ಇಲ್ಲಿಗೆ ನಮ್ಮ ನಾಸಾದೋದು ಪ್ರಯಾಣ ಮುಗಿಯುತ್ತೆ. ಆ್ಯಂಡ್ ನೆಕ್ಸ್ಟ್ ಡೆಸ್ಟಿನೇಷನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ವೆಯ್ಟ್ ಮಾಡಿ ನನ್ನ ಪಾರ್ಟ್ 2 ವಿಡಿಯೋಗೆ.